ರಾಜೀನಾಮೆಗೆ ಬಿಜೆಪಿ ಒತ್ತಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಕುಂಭಮೇಳದಲ್ಲಿ ಸಾವಾದಾಗ ಮೋದಿ ರಾಜೀನಾಮೆ ನೀಡಿದ್ರ? ಸೇತುವೆ ಬಿದ್ದಾಗ ಯಾರಾದ್ರೂ ಮೋದಿಗೆ ರಾಜೀನಾಮೆ ಕೇಳಿದ್ರ? ಆಗ ಕುಮಾರಸ್ವಾಮಿ ರಾಜೀನಾಮೆ ಕೇಳಬಹುದಿತ್ತಲ್ವೇ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಅಷ್ಟೇ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಆರ್ಸಿಬಿ ವಿಜಯೋತ್ಸವದಲ್ಲಿ ನಡೆದಂತಹ ದುರಂತಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಈ ವಿಚಾರವಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಕುಂಭಮೇಳದಲ್ಲಿ ಸಾವಾಗಿತ್ತು, ಆಗ ಮೋದಿ ರಾಜೀನಾಮೆ ನೀಡಿದ್ರ? ಸೇತುವೆ ಬಿದ್ದಾಗ ಯಾರಾದ್ರೂ ಮೋದಿಗೆ ರಾಜೀನಾಮೆ ಕೇಳಿದ್ರ? ಆಗ ಕುಮಾರಸ್ವಾಮಿ ರಾಜೀನಾಮೆ ಕೇಳಬಹುದಿತ್ತಲ್ವೇ? ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಅಷ್ಟೇ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿರುವಂಥದ್ದು. ಸುಖ ಸುಮ್ಮನೆ ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ತುಳಿತ ಪ್ರಕರಣದಲ್ಲಿ ಸರ್ಕಾರದ ಯಾವ ತಪ್ಪು ಕೂಡ ಇಲ್ಲ. ವಿಧಾನಸೌಧದ ಬಳಿ ಯಾವುದೇ ಅನಾಹುತ ನಡೆದಿಲ್ಲ. ಸ್ಟೇಡಿಯಂ ಬಳಿ ಆಗಿದ್ದಕ್ಕೆ ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿರಲಿಲ್ಲ. ಕಾಲ್ ತುಳಿತ ಸಂಭವಿಸಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು 3 ಗಂಟೆ 50 ನಿಮಿಷಕ್ಕೆ. ಪೊಲೀಸರು ನನಗೆ ಮಾಹಿತಿಯನ್ನ ನೀಡಿದ್ದು ಸಂಜೆ 5:45ಕ್ಕೆ. ಕಾಲ್ ತುಳಿತ ಸಂಭವಿಸಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಮಧ್ಯಾಹ್ನ 3:50ಕ್ಕೆ. ಇನ್ನು ಪೊಲೀಸರು ನನಗೆ ಮಾಹಿತಿ ನೀಡಿದ್ದು ಸಂಜೆ 5:45ಕ್ಕೆ. ಆದ್ದರಿಂದ ಯಾರು ತಪ್ಪು ಮಾಡಿದ್ರೋ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಸರಿಯಾಗಿ ಮಾಹಿತಿಯನ್ನ ನೀಡದೇ ಇದ್ದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಪೊಲೀಸ್ ಆಯುಕ್ತರು ನನಗೆ ಮೊದಲು ಮಾಹಿತಿ ನೀಡಬೇಕಿತ್ತು. ಕರ್ತವ್ಯ ಲೋಪ ಮಾಡಿದವರ ಮೇಲೆ ಕ್ರಮವಾಗಿದೆ. ಪೊಲೀಸ್ ಆಯುಕ್ತರು ನನಗೆ ಸರಿಯಾಗಿ ಮಾಹಿತಿಯನ್ನ ನೀಡಲಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿರುವಂಥದ್ದು. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ ತುಳಿತದಿಂದಾಗಿ 11 ಜನ ಅಮಾಯಕರ ಬಲಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರ ಒತ್ತಾಯ ಜೋರಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿರುವಂಥದ್ದು. ವಿಧಾನಸೌಧದ ಬಳಿ ಯಾವುದೇ ಅನಾಹುತ ಕೂಡ ನಡೆದಿಲ್ಲ. ಸ್ಟೇಡಿಯಂ ಬಳಿ ಈ ಅನಾಹುತ ನಡೆದಿರುವಂಥದ್ದು. ಆದ ಕಾರಣ ಪೊಲೀಸರನ್ನ ಅಮಾನತುಗೊಳಿಸಿದ್ದೇವೆ. ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿರಲಿಲ್ಲ. ಇನ್ನು ಕಾಲ್ ತುಳಿತ ಸಂಭವಿಸಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು 3:50ಕ್ಕೆ. ಆದರೆ ಪೊಲೀಸರು ನನಗೆ ಮಾಹಿತಿ ನೀಡಿದ್ದು ಮಾತ್ರ ಸಂಜೆ 5:45ಕ್ಕೆ. ಹಾಗಾಗಿ ಕರ್ತವ್ಯ ಲೋಪ ಮಾಡಿದವರ ಮೇಲೆ ಕ್ರಮವಾಗಿದೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಕುಮಾರಸ್ವಾಮಿ ಹೇಳಿದ್ರು, ನಾನು ಪೊಲೀಸ್ನವ್ರಿಗೆ ಧಮಕಿ ಹಾಕಿದೆ. ಅದು 100ಕ್ಕೆ 100 ಸುಳ್ಳು. ಈ ಥರ ಸುಳ್ಳುಗಳನ್ನ ಹೇಳ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಾಲೆ ಪೊಲೀಸ್ನವ್ರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅವರಿಗೆ. ನಾನು ಮೇಲ್ನೋಟಿಗೆ ಏನೇನು ತಪ್ಪುಗಳಿರ್ತವೆ, ಯಾರ್ಯಾರು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀನಿ. ಮತ್ತು ಅವ್ರು ಪೊಲೀಸ್ ಬಿ ಜೆ ಪಿಯವರು ಏನು ಡಿಪೆಂಡ್ ಮಾಡ್ತಿದ್ರು, RSS JDSನವರು ಮತ್ತು BJPಯವರು ಕುಮಾರಸ್ವಾಮಿ ಏನಂತ ಮಾಡ್ತಿದ್ರು, ಜುಡಿಷಿಯಲ್ ಎಂಕ್ವೈರಿ ಮಾಡಿದ್ದೀವಿ. ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಲ್ಲ. ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ. ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ? ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಅವರು. ಸರ್, ವಿಧಾನಸೌಧದ ಭದ್ರತಾ ವಿಭಾಗ DCP ಪತ್ರ ಬರೆದಿದ್ದಾರೆ ಸರ್. ಅಂದರೆ ಪ್ರೋಗ್ರಾಮ್ ಮಾಡಬಾರ್ದಾಗಿತ್ತು, ಅಂದರೆ ಅಲ್ಲಿ ತೊಂದರೆ ಆಗುತ್ತೆ, ನಮಗೆ ಆಗೋದಿಲ್ಲ ಅನ್ನೋದು 4ನೇ ತಾರೀಕಿಗೆ ಪತ್ರ ಬರೆದಿದ್ದಾರೆ. ಯಾರಿಗೆ? DPR ಸೆಕ್ರೆಟರಿ ಸತ್ಯವತಿ ಅವರಿಗೆ. ಆಯ್ತು, ಅವರು ಉತ್ತರ ಏನಂತ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಅದು ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಆ ಕಂಡೀಷನ್ಸ್ನೆಲ್ಲ ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಫುಲ್ಫಿಲ್ ಮಾಡೋದು ಅವರು ಇಟ್ ಈಸ್ ಪೊಲೀಸ್ನವ್ರ ಕರ್ತವ್ಯ ಅಲ್ವಾ? ಬಟ್ ಅವ್ರು ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಏನಂತ ಬರೆದಿದ್ದಾರೆ ಗೊತ್ತಾ? ನೀವು ಓದಿದ್ಯಾ ಪೂರಾ? ಲೆಟರ್ ಓದಿದ್ದೀವಿ ಸರ್. ಏನಂತ ಕೊನೆಯಲ್ಲಿ ಏನಂತ ಹೇಳಿದ್ದಾರೆ? ನೀವು
ಸರ್ಕಾರ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಅದು ನನ್ನ ಹತ್ರ ಬಂದೇ ಇಲ್ಲ. DPR ಸೆಕ್ರೆಟ್ರಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ನನಗೆ ಹೇಳಿದ್ರು, ನಾನು ಕೊಡಿ ಅಂತ ಹೇಳಿದೆ. ಎಲ್ಲಿ? ವಿಧಾನಸೌಧದ ಎದುರುಗಡೆ. ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದೆಯಾ? ಹಾಂ, ಅದರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ದರು, ಭಾಗವಹಿಸಿದ್ರು. ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ? ಆಗಿದೆಯಾ? ಹಾಂ, ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವ್ರು ಯಾರು? ಯಾರು ರೀ? ಹಾಂ, ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು? ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀವಿ. ಯಾಕೆ ಸತ್ಯವತಿ ಏನು ಮಾಡಿದ್ದಾಳೆ? ಸತ್ಯವತಿ ಏನು ಮಾಡಿದ್ದಾಳಪ್ಪ? ವಿಧಾನಸೌಧ ಮುಂದ್ಗಡೆ ಮಾಡೋದು ಕಷ್ಟ ಆಗುತ್ತೆ ಹೇಳಿದ್ಮೇಲೆ ಎಲ್ಲಿ ವಿಧಾನಸೌಧದಲ್ಲಿ ಏನು ನಡೆದಿದ್ರಿ? ಹಾಂ, ಅಲ್ಲ, ವಿಧಾನಸೌಧದಲ್ಲಿ ಏನು ನಡೆದಿದೆ ಹೇಳಪ್ಪ ನೀನು. ಏನು ಕಡೆ ಆಗಿದ್ದು ಸಮಸ್ಯೆ ಆಯಿತು ಅಂತ ಆ ಥರ ಹೇಳಿದ್ರ? ಅಲ್ಲ, ಅನಾಲಿಸಿಸ್ ನಡೀತಾ ಇರುವಂಥದ್ದು ವಿಧಾನಸೌಧ ಆ ಥರ ಬರ್ತಿದಾರ ಹಂಗೆ ಅಲ್ಲಿ? ಇಲ್ಲ, ಆ ಥರ ಅಲ್ಲಿ ಬರ್ದಿಲ್ಲ. ಮತ್ತೆ ನೀನೇ ಪ್ರಶ್ನೆ ಮಾಡ್ತೀಯ? ಅಲ್ಲ, ನೀನು ಲೆಟರ್ ಓದ್ದವನು ನೀನೇ ಇಂಟರ್ಪ್ರಿಟ್ ಮಾಡಿ ಬೇರೆ ಥರ ಇಂಟರ್ಪ್ರಿಟ್ ಮಾಡ್ತೀಯ? ಎರಡೂ ಕಡೆ ಆಯಿತು ಅನ್ನೋದು ಅದು ಬೇರೆ ಪ್ರಶ್ನೆಯ. ನೋಡಯ್ಯ, ವಿಧಾನಸೌಧದ ಮುಂದೆ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ, ಗೊತ್ತಾಯ್ತಾ? ಈಗ ನನಗೆ ಬಂದೋಬಸ್ತ್ ಮಾಡಿದ್ದೀವಿ ಅಂತ ತಿಳಿಸೋರು ಯಾರು? ಹಾಂ, ಪೊಲೀಸ್ನವರು ಅಂದರೆ ಯಾರು? ಮೈಸೂರು ಬೆಂಗಳೂರು ಸಿಟಿಗೆ ಕಮಿಷನರು ತಿಳಿಸಿದ್ದೀರಾ? ಹಾಂ, ತಿಳಿಸ್ಬೇಕಾ ಬೇಡ? ಹಾಂ, ಸುಮ್ಮನೆ ನೀವು ಏನೋ ಕಣ್ಮುಚ್ಚಿಕೊಂಡು ಮಾತಾಡಿದ್ರೆ ಎಲ್ಲ ಕೇಳಪ್ಪ. ಇಲ್ಲಿ ತಮ್ಮ, ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ? ನನಗೆ ತಿಳಿಸ್ಬೇಕಾ ಬೇಡ? ಹಾಂ, ಸರಿಯಾದ ರೀತಿಯಲ್ಲಿ ಭದ್ರತೆ ಮಾಡಿದ್ದೀವಿ ಇಲ್ಲವೋ ಅಂತ ಹೇಳಬೇಕಾ ಬೇಡ? ಹಾಂ, ಹೇಳಿಲ್ಲ ಅಲ್ಲ, ಹೇಳಿರೋದು ಗೊತ್ತಾ ನಿನಗೆ? ನಾನು ಹೇಳಿಲ್ಲ. ಪೊಲೀಸ್ನವ್ರು ತಪ್ಪಲ್ವಾ? ಸರ್, ಇಟ್ ಈಸ್ ಎ ಸೀರಿಯಸ್ ಲ್ಯಾಪ್ಸ್. ನಿಮ್ಗೆ ಹೇಳಿಲ್ಲ ಅಂತ ಏನಾದರೂ ಆಗಿದ್ರೆ ಅದು ಡಿಲಿಕ್ಷನ್ ಆಫ್ ಡ್ಯೂಟಿ ಅಲ್ಲ ಸರ್. ಇಟ್ ಈಸ್ ಎ ಸೀರಿಯಸ್ ಲ್ಯಾಪ್ಸ್. ಕೀಪಿಂಗ್ ಸಿದ್ದರಾಮಯ್ಯ ಡಾರ್ಕ್ ಇಟ್ ಸೆಲ್ಫ್ ಕೀಪಿಂಗ್ ಸರ್. ನೋಡಪ್ಪ, ರೆಗ್ಯುಲರ್ ಕೋರ್ಸ್ನಲ್ಲಿ